Hello students, welcome to Patakal English Academy and Banashankari English Academy. 10th students Kannada medium second language English question bank ನಿಂದ part 1 ನಿನ್ನೆ ವಿಡಿಯೋದಲ್ಲಿ ಮಾಡಿಕೊಟ್ಟಿನಿ. ಈ ಎಲ್ಲ ಕ್ವೆಶ್ಚನ್ಸ್ ಗಳನ್ನು 1 2 3 4 5 ಇಷ್ಟು ಕ್ವೆಶ್ಚನ್ಸ್ ಗಳನ್ನು ನಿನ್ನೆ ಮಾಡಿಕೊಟ್ಟಿನಿ. ಇವತ್ತು ಪಾರ್ಟ್ 2 ಕ್ವೆಶ್ಚನ್ಸ್ ಗಳನ್ನು ಬಿಡಿಸಿಕೊಡ್ತೇನೆ. ಕ್ವೆಶ್ಚನ್ ನಂಬರ್ 6 to 10 ಮಾಡಿಕೊಡ್ತೇನೆ ಇವತ್ತು, ಮತ್ತು ಉಳಿದದ್ದು ನಾಳೆ ಮಾಡ್ತೇನೆ ಅಂತ. 6 to 10 ಸಿಕ್ಸ್ತ್ ಕ್ವೆಶ್ಚನ್ ಏನೈತಿ? ಪಾರ್ಟ್ 2 fill in the blank with the appropriate preposition. Textual example ಅದಾವ ಇವು, ನಾನು ನೋಡೇನೆ. preposition ಅಂದ್ರೆ in, on, at, for, from, about, around, amid, beyond, before, beneath, underneath, beside, between, ಇವೆಲ್ಲ prepositions ರೀ. ಇಲ್ಲೇ ಸೆಂಟೆನ್ಸ್ ನೋಡಿಕೊಂಡು ಅಪ್ರಾಪರೇಟ್ ಪ್ರಿಪೋಸಿಷನ್ ಅನ್ನ ಫಿಲ್ ಅಪ್ ಮಾಡುವಂತರ ಟೆಕ್ಸ್ಟ್ ಬುಕ್ ಇನ್ನದಾವ ಲೈನ್ ನನಗೆ ಗೊತ್ತದ. ಕಂಗ್ರಾಚುಲೇಷನ್ಸ್ ವರ್ ಶವರ್ಡ್ ಆನ್ ಸ್ವಾಮಿ, ಇಲ್ಲಿ ಆನ್ ಬರ್ತೈತ್ರಿ, ಆನ್ ಬರುತ್ತೆ, ಬರ್ಲಿಕ್ಕೆ ಆಗೋದಿಲ್ಲ ನನಗೆ, ಇಲ್ಲೇ ಆನ್ ಬರ್ತೈತ್ರಿ. ಸ್ವಾಮಿ ಲಿಸನ್ ಟು ದಿ ಕನ್ವರ್ಸೇಷನ್ ಅಂದ್ರೆ ದಟ್ ಟುಕ್ ಪ್ಲೇಸ್ ಬಿಟ್ವೀನ್ ಹಿಸ್ ಫಾದರ್ ಅಂಡ್ ಮದರ್ ಫ್ರಮ್ ಅಂಡರ್ ದ ಬ್ಲಾಂಕೆಟ್ ಅಂತ ಐತಿ ಟೆಕ್ಸ್ಟ್ ಬುಕ್ ನಾಗ ಐತಿ. ನಾನು ಸಮೀಪದಾಗ ಒಂದು ಸ್ವಲ್ಪ ದಿವಸದಿಂದ 2-3 ದಿವಸದಿಂದ ವಿಡಿಯೋ ಮಾಡೀನಿ. ನಮಗೆ 2-3 ದಿವಸದಿಂದ ಅಲ್ಲ ಅಂತ ಅನ್ಸೋದು, ಒಂದು ವಾರದಿಂದ ಮಾಡಿರ್ಬೇಕು. ಮತ್ತು ರಿಪೀಟೆಡ್ಲಿ ಸ್ಟಡಿ ಮಾಡ್ತಿರ್ತೀನಿ, ಓದ್ತಿರ್ತೀನಿ. ವಿಡಿಯೋ ಮಾಡದಿದ್ರು ವಿಡಿಯೋ ಮಾಡುವಂತ ವೇಳೆ ಇಲ್ಲಂದ್ರೂ ಸಹಿತ ಸ್ಟಡಿ ಮಾಡ್ತಿರ್ತೀನಿ. ರೆಗ್ಯುಲರ್ ಆಗಿ ಪೇಜಸ್ ಓಪನ್ ಮಾಡ್ತಾ ಇರ್ತೇನೆ. ಹಂಗಾಗಿ ತಲೆಯೊಳಗ ಫ್ರೆಶ್ ಅದ ಇದು. ಸ್ವಾಮಿ ಲಿಸನ್ಡ್ ಟು ದಿ ಕನ್ವರ್ಸೇಷನ್ ಫ್ರಮ್ ಅಂಡರ್ ದ ಬ್ಲಾಂಕೆಟ್, ಫ್ರಮ್ ಬರ್ತೈತ್ರಿ ಇಲ್ಲಿ. 7th ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಎ ಸೂಟಬಲ್ ಲಿಂಕರ್. ಲಿಂಕರ್ ಅಂದ್ರೆ ಏನ್ರಿ? ಲಿಂಕರ್ ಅಂದ್ರೆ ಕಂಜಂಕ್ಷನ್ ರೀ. ಕಂಜಂಕ್ಷನ್ ಲಿಂಕರ್. ಲಿಂಕರ್ ಅಂದ್ರೆ ಎರಡು ಥಾಟ್ಸ್ ಗಳನ್ನ, ಎರಡು ಸೆಂಟೆನ್ಸ್ ಗಳನ್ನ ಜೋಡಿಸ್ತಿರ್ತದ. ಕಂಜಂಕ್ಷನ್ ಅಂತಂದ್ರೆ ಹಗ್ಗು ಮಾಡಬಹುದು, ಇಲ್ಲಕದ ಎರಡು ವರ್ಡ್ಸ್, ಎರಡು ಫ್ರೇಸಸ್ ಅನ್ನು ಜೋಡಿಸಬಹುದು. ಸೇಮ್ ಒಂದೇ ಪರ್ಪಸ್, ಒಂದೇ. ಈಗ ಬಟ್ ಅಂತದ, ಆಂಡ್ ಅಂತದ, ಸೋ ಅಂತದ, ದೇರ್ ಫೋರ್ ಅದ, ಅನ್ಲೆಸ್ ಅದ. ಈ ಲಿಂಕರ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂಡ್ ಕೋರಿಲೇಟಿವ್ಸ್ ಅಂತದವಲ್ರಿ. ನಾಟ್ ಓನ್ಲಿ ಬಟ್ ಆಲ್ಸೋ ಐದರ್ ಆರ್, ನೈದರ್ ನಾರ್, ಹೆದರ್ ಆರ್ ಇವು. ಆಮೇಲೆ ಇಫ್, ಅನ್ಲೆಸ್, ದೋ, ಅಂಟಿಲ್, ಬಿಫೋರ್, ಆಫ್ಟರ್, ವೈಲ್ ಇವೆಲ್ಲ ಕಂಜಂಕ್ಷನ್ಸ್ ಆಗ್ತಾವ್ರಿ. ಈ ಕಂಜಂಕ್ಷನ್ಸ್ ದಿಂದ ಇವ್ರಲ್ಲೇ ಫಿಲ್ ಅಪ್ ಮಾಡಬೇಕು. ಅಂದ್ರೆ meaningful ಆಗ್ಬೇಕಲ್ಲ. when that blank is filled up with conjunction, the line should become meaningful. That kind of conjunction we have to think and use. Fill the blank with the conjunction. Swami argued with his father but it was useless. ಯಾಕೆ ಬಟ್ ಬರ್ತೈತೆ ಅಂತಂದ್ರೆ ಕಾಸ್ ಅಂಡ್ ಅಡ್ವರ್ಸ್ ಎಫೆಕ್ಟ್ ಅಂತಾರೆ ಇದಕ್ಕೆ. ಕಾಸ್ ಅಂಡ್ ಎಫೆಕ್ಟ್ ಆದಪ್ಪ ಅಂದ್ರೆ ಸೋ ಅಂತೇಳಿ. ಕಾಸ್ ಅಂಡ್ ಎಫೆಕ್ಟ್ ಇಲ್ಲೇ ಐತೆ ನೋಡಿ, ಕಾಸ್ ಅಂಡ್ ಎಫೆಕ್ಟ್. ಸ್ವಾಮಿ ಕಾಟ್ ದ ಬರ್ಗ್ಲರ್, ಸೊ ಕಂಗ್ರಾಚುಲೇಷನ್ಸ್ ವರ್ ಶವರ್ಡ್ ಆನ್ ಹಿಮ್. ಇದು ಕಾಸ್ ಅಂಡ್ ಎಫೆಕ್ಟ್. ಇದು ಕಾಸ್ ಐತಿ, ಆರ್ಗ್ಯೂ ಮಾಡ್ತಾನ, ಎಫೆಕ್ಟ್ ಆಗ್ಲಿಲ್ಲ, ಅಪೋಸಿಟ್ ಎಫೆಕ್ಟ್ ಆಯ್ತು, ಇಂತಲ್ಲಿ ಬಟ್ ಬರ್ತೈತಿ. ಹೌದಲ್ಲ? ಶಿ ಈಸ್ irregular student but she passes the exam. She is a regular student so she passes the exam. Cause and effect ಆದರೆ so ಬರ್ತೈತಿ, therefore ಬರ್ತೈತಿ. cause and effect ಆದ್ರೆ. cause and adverse effect ಆಯ್ತಂತಂದ್ರ ಬಟ್ ಬರ್ತೈತಿ, ಎಟ್ ಬರ್ತೈತಿ. ಎಟ್ ಸ್ವಲ್ಪ ಅಷ್ಟ ವ್ಯತ್ಯಾಸ. she is irregular yet she passes, ಇದು ಎಟ್ ಆಗ್ತೈತಿ. ಇರ್ಲಿ, ಮತ್ತೆ ಯಾವಾಗ ಹೇಳ್ತಂತ. ಸ್ವಾಮಿ ಆರ್ಗ್ಯೂಡ್ ವಿತ್ ಹಿಸ್ ಫಾದರ್ ಬಟ್ ಇಟ್ ವಾಸ್ ಯೂಸ್ಲೆಸ್. ಯಾಕಂದ್ರೆ ಕೇಳಿಲ್ಲ ಸ್ವಾಮಿ, ಅವರಪ್ಪ ಅಡಾಮಂಟ್ ಇದ್ನಂದ್ರೆ ಭಾಳ ರೀ.
ಎಸ್, ಹಾಗಾಗಿ ಇದು ಬಟ್ ಬರ್ತೈತಿ ಇಲ್ಲಿ. Swami argued with his father, but it was useless. Okay, tenacity. He was known for. Swami knew his father's tenacity in such situations ಅಂತ ಬರ್ತಲ್ಲ. Tenacity ಒಂದು. Tenacity ಅಂದ್ರೆ ಹಠ ಮಾಡ್ತಾರ, ಬಿಡುವಂಗಿಲ್ಲ. Next, Swami caught the burglar. Congratulations showered on him. ಮತ್ತೇನದ? So, therefore, Swami burglar ಹಿಡಿದ. ಹಾಗಾಗಿ ಕಂಗ್ರಾಚುಲೇಷನ್ಸ್ ವರ್ ಶವರ್, ಕಂಗ್ರಾಚುಲೇಷನ್ಸ್ ಶವರ್ಡ್ ಆನ್ ಹಿಮ್. ನೆಕ್ಸ್ಟ್ ಬರ್ರಿ 8th ಕ್ವಶನ್. ಫಿಲ್ ಇನ್ ದ ಬ್ಲಾಂಕ್ಸ್ ಚೂಸಿಂಗ್ ದ appropriate words given in the brackets. ದೇರ್, ಅಲೋನ್, ಸ್ಟೋರಿ ಇವೆಲ್ಲ ರೆಡ್ ಹೋಮೋಫೋನ್ಸ್ ರೀ. ಇವೆಲ್ಲ ಹೋಮೋಫೋನ್ಸ್ ರೀ ಫ್ರೆಂಡ್ಸ್. ಈಗ ಪ್ರಿನ್ಸಿಪಲ್ ಅಂತಂದ್ರೆ ಇವೆಲ್ಲ ಹೋಮೋಫೋನ್. ಪೀಸ್ ರೀ. ಪ್ರಿನ್ಸಿಪಲ್ PRINCIPAL ಒಂದು ಪ್ರಿನ್ಸಿಪಲ್, PRINCPL ಮತ್ತೊಂದು ಪ್ರಿನ್ಸಿಪಲ್. ಪ್ರಿನ್ಸಿಪಲ್ ಅಂತಾರೆ. ನೋ ಎರಡು ಪ್ರಿನ್ಸಿಪಲ್ ಅದು. ಪೀಸ್ PIEC ಪೀಸ್, PEAC ಪೀಸ್. PVC ಫಸ್ಟ್ ಇಯರ್ ಕದಾವಲ್ರಿ, ಒಂದು ಲೆಸನ್ ಮುಗಿದು ಜೆಂಟ್ಲ್ಮನ್ ಆಫ್ ದ ಜಂಗಲ್ ಮುಗಿದ ಮೇಲೆ ಕೊಟ್ಟಾರ್ರಿ. ಆ ಥರ ಇಲ್ಲಿ ಅಡಿಷನಲ್ ವರ್ಕ್ ಕೊಟ್ಟಾರ ಸರ್ ಇವರೆಲ್ಲ ಕೂಡಿಕೊಂಡು. ಬಹಳ ಉತ್ತಮವಾಗಿರ್ತಕ್ಕಂಥ ಚಲೋ ಬೂಸ್ಟ್ ಆಗ್ತದೆ ಸ್ಟೂಡೆಂಟ್ಸ್ ಒಂದು ಇಂಟೆಲಿಜೆನ್ಸ್. ಬರ್ರಿ ನೋಡೋಣ. ನಮಗೆ ಏನಂತಂದ್ರೆ ಈ ಸೆಂಟೆನ್ಸ್ ಮೀನಿಂಗ್ ಆಗ್ಬೇಕು, ಒಳಗೆ ಕೊಟ್ಟಿರ್ತಕ್ಕಂಥ ಎರಡು ಹೋಮೋಫೋನ್ಗಳ ಮೀನಿಂಗ್ ಗೊತ್ತಿರಬೇಕು. ಅಂದ್ರೆ ವಿ ಕ್ಯಾನ್ ಚೂಸ್ ದ ಅಪ್ರಾಪ್ರಿಯೇಟ್ ವರ್ಡ್ ಫ್ರಮ್ ದ ಲಿಸ್ಟ್. ಹೌ ಫ್ರಮ್ ದ ಆಪ್ಷನ್ಸ್. First one, Swami saw something moving. Swami saw something was moving there ಅಂದ್ರೆ ಅಲ್ಲಿ ಏನೋ ಬರ್ತಿತ್ತು. ಫ್ರಮ್ ಅಂಡರ್ ದ ಬೆಂಚ್ ನೋಡ್ತಾನಲ್ಲ ಕತ್ತಲ್ದಾಗ. ಫಸ್ಟ್ ಸ್ಟೇರ್ ಮಾಡ್ತಾನ, ಆಮೇಲೆ ಗೇಜ್ ಮಾಡ್ತಾನ, ಬರ್ತೈತಿ, ಏನೋ ಕಾಣೋದಿಲ್ಲ. ಆಮೇಲೆ he saw something moving towards him ಅಂತೇಳಿ. ದೇರ್ ಅಂದ್ರೆ ಅಲ್ಲಿ, ಇದು ದೇರ್ ಅಂದ್ರೆ ಅವರ, ಇಟ್ ಇಸ್ ದೇರ್ ಸ್ಕೂಲ್ ಅಂತ ಆಗ್ತೈತಿ. ಆದ್ರಿಂದ ಇದು ಕರೆಕ್ಟ್ ಆಗುತ್ತೆ. ಅಲ್ಲೇನೋ ಬರ್ತಿತ್ತಪ್ಪ, ಅದನ್ನ ನೋಡ್ತೀವಿ. ಫಾದರ್ ಮೇಡ್ ಸ್ವಾಮಿ ಟು ಸ್ಲೀಪ್ ಅಲೋನ್, ಒಬ್ಬಂಟೇನಾಗಿ ಮಾಡಬೇಕು, ಇದು ಆಗ್ತದೆ. ಲೋನ್ ಅಂತ, ಲೋನ್ ತಗೊಂತೀವಲ್ಲ ಬ್ಯಾಂಕ್ನಾಗ, ಅದ ಅಲೋನ್ ಅಂದ್ರೆ ಒಂಟಿ ಆಗಿರಿ, ಲೋನ್ಲಿ. ಇದು ಕರೆಕ್ಟ್ ಆಗ್ತದೆ. ಫಾದರ್ ಮೇಡ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್, ಇದು ಆಗ್ತದೆ. ಲೋನ್ ಅಂದ್ರೆ ಲೋನ್ ತಗೊಂತೀವಿ ಬ್ಯಾಂಕ್, ಅದು. ರವಿ ಟೋಲ್ಡ್ ಎ ಸ್ಟೋರಿ ಅಂತ ಹೇಳಿ, ಇದು ಸ್ಟೋರಿ, ಎರಡು ಸ್ಟೋರಿ ಅದಾವ್ರಿ. ಒಂದು ಸ್ಟೋರಿ ಇದು STORY ಸ್ಟೋರಿ ಅಂದ್ರೆ ಗೊತ್ತೈತೇನ್ರಿ? ಸ್ಟೋರಿ ಅಂತಂದ್ರೆ ಮಹಡಿ ಇರ್ತೈತಲ್ಲ, ಮಹಡಿ. ಎಷ್ಟು ಮಾಡಿ ಐತಪ್ಪ ಈ ಮನೆಗೆ? 2 stories 3 stories. ಬೆಂಗಳೂರಾಗ ಒಂದು ಬಿಲ್ಡಿಂಗ್ ಐತ್ರಿ, ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ ಅಂತೇಳಿ, MS ಬಿಲ್ಡಿಂಗ್ ಅಂತೇಳಿ ಫೇಮಸ್ ಅದ್ರ. ಇಲ್ಲೇ ಸ್ಟೋರಿ ಅಂದ್ರೆ ಆ ಸ್ಟೋರಿ, STORY. ಈ ಸ್ಟೋರಿ ಅಂದ್ರೆ ಟೇಲ್, ಕತಿ. ಟೇಲ್ ಅಂದ್ರಾಗ ಮತ್ತೆ ಅದು ಗೊತ್ತೈತಲ್ಲ, TAL ಟೇಲ್, TAIL ಟೇಲ್. TAIL ಟೇಲ್ ಅಂದ್ರೆ ಬಾಲ, TAL ಟೇಲ್ ಅಂದ್ರೆ ಕತಿ. ಅದು ಒಂದು ಹೋಮೋಫೋನ್ ಆತ್ರಿ. ಇಲ್ಲೇ ರವಿ ಟೋಲ್ಡ್ ಎ ಸ್ಟೋರಿ, ಇದು ಕರೆಕ್ಟ್ ಆಗ್ತೈತಲ್ರಿ, ಕತಿ. ಹೌದಲ್ಲ, ಇದು ಕರೆಕ್ಟ್ ಆಗ್ತೈತಿ. 4th, ಲೀಲಾ ರೆಡ್. ಈ ರೆಡ್ ಅಂದ್ರೆ ಕೆಂಪು, ಈ ರೆಡ್ ಅಂದ್ರೆ ರೆಡ್. ಎ ಲೆಟರ್ ಎಷ್ಟಲ್ಲಿ, ಇದು ಆಗ್ತೈತಿಲ್ಲ, ಎಲ್ಲರಿಗೂ ಗೊತ್ತ್ರಿ, ಕ್ರಿಯಾಪದ ಆಗ್ತದೆ. ಇದು ಕಲರ್ ಅಡ್ಜೆಕ್ಟಿವ್ ಆಗ್ತೈತಿ. ಕುಸುಮ ವಾಂಟೆಡ್ ಟು ಬೈ ಅಂದ್ರೆ ಕೊಂಡ್ಕೋ, ಬೈ ಅಂದ್ರೆ ಪ್ರಪೋಸಿಷನ್. ಇದು ವಾರ್ಬ್. ಇದು ಇಲ್ಲಿ 2 ಬಂದೈತಿಲ್ಲ, ವಾರ್ಬ್ ಬರ್ತೈತಿ. ಮತ್ತೆ ಮೀನಿಂಗ್ ನೋಡಿ ಕೊಂಡ್ಕೊಂತಾಳಾಕಿ. ಎ ಸೆಟ್ ಆಫ್ ಪೆನ್ಸ್. ಕುಸುಮ ವಾಂಟೆಡ್ ಟು ಬೈ, ಈ ಬೈ ಹಾಕ್ರಿ. ದ ವರ್ಕ್ ಈಸ್ ಡನ್ ಬೈ ದ ಸರ್ವೆಂಟ್ ಅಂತ ಹೇಳ್ಬೋದು. ದ ಡೋರ್ ಈಸ್ ಕ್ಲೋಸ್ಡ್ ಬೈ, ಪ್ಯಾಸಿವ್ ವಾಯ್ಸ್ ಮಾಡ್ತೀವಲ್ಲ ಆ ಬೈ, ಇದು ಪ್ರಪೋಸಿಷನ್ ಇದು. ಬಟ್ ಇಲ್ಲಿ ಏನಾಗ್ತೈತೆ, ವರ್ಬ್ ಬೇಕು. ಬೈ ಅಂತ ಕೊಂಡ್ಕೊಂತ ಮೀನಿಂಗ್ ಆಗುವಂತ ವರ್ಡ್ ಹಾಕಿದ್ರೆ ಇದು ಮೀನಿಂಗ್ ಆಗ್ತೈತಿ. ಕುಸುಮ ವಾಂಟೆಡ್ ಟು ಬೈ ಎ ಸೆಟ್ ಆಫ್ ಪೆನ್ಸ್. ಓಕೆ, ನೆಕ್ಸ್ಟ್ 6th, he paid the bus fare ಅಂತದ. ಓಹೋ, ಫೇರ್ ಅಂದ್ರೆ ಇದು, ಫೇರ್ ಅಂದ್ರೆ ಇದು ಬಸ್ ಫೇರ್. ಇದು
FIAR ಇದು ಜಾತ್ರೆ ರೀ. ಜಾತ್ರೆ ಈಗ ದೊಡ್ಡ ದೊಡ್ಡ ಜಾತ್ರೆ ಆಗ್ತಾವಲ್ಲ, ಜಾತ್ರೆ. ಈ ಫೇರ್ FAIR ಫೇರ್ ಅಂದ್ರ. ಮತ್ತೆ ಇನ್ನೊಂದು ಆಗ್ತದ ಫೇರ್ ಅಂದ್ರೆ ವೈಟ್ ಬ್ಯೂಟಿ ಫೇರ್ ಅಂಡ್ ಲವ್ಲಿ, ಆ ಫೇರ್ನು ಆಗ್ತೈತ್ರಿ. ಇದು ಫೇರ್ ಜಾತ್ರೆ ಅಂತ ಆಗ್ತೈತಿ, ಫೇರ್ ಬ್ಯೂಟಿಫುಲ್ ಕಲರ್ ವೈಟ್ ಅಂತ ಆಗ್ತೈತಿ. ಮತ್ತೆ ಈ ಫೇರ್ ಚಾರ್ಜ್ ಆಗ್ತೈತ್ರಿ, FARE ಫೇರ್. ಹೌದಲ್ರಿ? ಓಕೆ. ಒಂದ್ಸಲ ಬೆಳಗಾವದಾಗ ಯಾವುದೋ ಒಂದು ಬಸ್ಸಿನ ಹಿಂದೆ ಬರ್ದಿದ್ರು, ಬಸ್ ಫೇರ್ ಕಡಿಮೆ ಐತಿ ಅಂತ ಹೇಳಿ. ಹಿಂದ ಬಸ್ ಫೇರ್ ಈಸ್ 130 ಹಿಂಗತೆ, ಬೇರೆದ 150 ಇತ್ತು, ಇದಕ್ಕೆ 20 ರೂಪೀಸ್ ಕಡಿಮೆ ಇತ್ತು. ಬರಿಬೇಕಾದ್ರೆ ಪುಣ್ಯಾತ್ಮರು ಇದನ್ನು ಬರೆದು ಬಿಟ್ಟಾರ. ಜನ ನಾವು ಹಂಗ ಜೋಕ್ ಮಾಡಿದ್ವಿ, ಜಾತ್ರೆಗೆ ಹೋಗೋದಿರ್ಬೇಕು ಇದು, ಬಸ್ ಜಾತ್ರೆಗೆ ಹೋಗೋದಿರ್ಬೇಕು ಇದು, ಜಾತ್ರೆ ಸ್ಪೆಷಲ್ ಇರ್ಬೇಕು ಅಂತ ಅನ್ಕೊಂತಿದ್ವಿ ನಾವು. ಬಸ್ ಫೇರ್ ಕಮ್ಮಿ ಐತಿ, ಬೇರೆ ಬಸ್ಸಿಗೆ 150 ಐತಿ, ಇದಕ್ಕೂ 130 ಐತಿ ಅಂತೇಳಿ ಹೇಳ್ಬೇಕಾಗಿತ್ತು. FARE ಫೇರ್ ಚಾರ್ಜ್ ಬರಿಬೇಕಾದದ್ದು ಇದನ್ನ ಬರುತ್ತೆ. ಹಾಗಾದ್ರೆ ಇದು ಯಾವ್ದಾಗುತ್ತೆ? ಇದು ಕರೆಕ್ಟ್ ಆಗ್ತದೆ ನೋಡ್ರಿ, ಬಸ್ ಫೇರ್. ದ ಲ್ಯಾಡ್ ವಾಸ್ ಆನ್ ದ ಟ್ರೀ ಟಿಲ್. ಲ್ಯಾಡ್ ಅಂದ್ರೆ ಬಾಯ್, ಫಿಲಿಸ್ ಲ್ಯಾಡ್ ಅಂತ, ಲ್ಯಾಡ್ ಅಂದ್ರೆ ಬಾಯ್. ಲ್ಯಾಸ್ ಅಂತದ್ರಿ, LASS ಲ್ಯಾಸ್ ಅಂದ್ರೆ ಹುಡುಗಿ. ಲ್ಯಾಡ್, ಲ್ಯಾಸ್, ಬಾಯ್, ಗರ್ಲ್ ಅಂತೀವಲ್ಲ ಹಂಗ. ದ ಲ್ಯಾಡ್ ವಾಸ್ ಆನ್ ದ ಟ್ರೀ ಟಿಲ್, ಇದೇನು ಹೋಮೋಫೋನ್. ಟಿಲ್ ಸಮ್ ಪೀಪಲ್ ಅಂತಾರ. ಸಮ್ ಪೀಪಲ್ ಇದು ಸಮ್ ಅಂದ್ರೆ ಅಮೌಂಟ್ ಇದು ಅಂತ ಆಗ್ತತಿ, ಲೆಕ್ಕ, ಪ್ರಾಬ್ಲಮ್ ಅಂತ ಆಗ್ತತಿ. ಇದು ಸಮ್ ಅಂತಂದ್ರೆ ಕೆಲವು ಅಂತೇಳಿ. ನಂಬರ್ ಆಫ್ ಥಿಂಗ್ಸ್ಗೂ ಬರ್ತೈತಿ, ಅನ್ಕೌಂಟೇಬಲ್ ಥಿಂಗ್. ಸಮ್ ಬಟರ್, ಅನ್ಕೌಂಟೇಬಲ್ ಥಿಂಗ್. ಅಡ್ಜೆಕ್ಟಿವ್ ಇದು, adjective of countable number, adjective of uncountable number. Some butter ಅಂದ್ರೆ adjective of uncountable number. Some people ಅಂದ್ರೆ adjective of countable number. ಇದು ಸಮ್ ಇದಾಗ್ತದೆ. Some people came and killed the tiger. ಸಮ್ ಅಂದ್ರೆ ಇದು ಪ್ರಾಬ್ಲಮ್ ಇದೆ ಆಗ್ಬರ್ತದೆ, ಬರಲ್ಲ ಇದು ರೀ. Some people came. ನೆಕ್ಸ್ಟ್ ಸ್ವಾಮಿ ಮಂಬಲ್ಡ್, ಗುಣ ಮಾಡತ್ತಾನ. ವೀಕ್ಲಿ, WEEK, ವೀಕ್ ಅಂದ್ರೆ ವಾರಕ್ಕೊಂದ್ಸಲ. ವಿ ಫ್ರೆಂಡ್ಸ್ ಮೀಟ್ ವೀಕ್ಲಿ ಅಂದ್ರೆ ವಾರಕ್ಕೊಂದ್ಸಲ. ವೀಕ್ಲಿ ಅಂದ್ರೆ ಫೀಬ್ಲಿ, ಮರ್ಮರಿಂಗ್ ಮಾಡಿದ್ರು, ಗುಣಗುಡಿದ್ರಿ, ಇದು ವೀಕ್ಲಿ ಆಗ್ತೈತಿ. ಭಾಳ ಜೋರಾಗಿ ಮಾತಾಡುವಂಗಿಲ್ಲ. ಬೇಕಂತ ಮಾಡ್ತಾನೆ ನಾಟಕ ಸ್ವಾಮಿ. ಅವ್ರ ಅಪ್ಪನಿಗೆ ಅದು ಇದು ಆಗ್ಬಾರ್ದು ಅಂತೇಳಿ ಮರ್ಮರಿಂಗ್ ಮಾಡ್ಲಿಕ್ಕೆ ಹೋಗ್ತಾನ. ಎದಕ್ಕಂತಂದ್ರೆ ಅಲ್ಲಿ ಮಲ್ಕೋಬೇಕಪ್ಪ ಅಂದ್ರೆ ಎಸ್ ಅಂತಾನ್ರಿ. ಮುಂದ ತಮ್ಮ ಕ್ರಿಕೆಟ್ ಕ್ಲಬ್ ಹೇಳ ಮುಂದೆ ಲೌಡ್ಲಿ ಹೇಳ್ತಾನ. ಇದು ವೀಕ್ ಆಗಿದೆ, ನಾನು ಹೇಳ್ತಾನೆ, ಇದು ಕರೆಕ್ಟ್ ಆಗ್ತದೆ. ವೀಕ್ಲಿ, ವಾರಕ್ಕೊಮ್ಮೆ ಆಗ್ತೈತಿ ಇದು, ಇದಲ್ಲ. ಸ್ವಾಮಿ ಸ್ಪೋಕ್ ವಿತ್ ಎ ಡ್ಯಾಶ್ ಡೀಲ್ ಆಫ್ ಗ್ರೇಟ್ ಡೀಲ್ ಆಫ್ ಎಂಥೂಸಿಯಾಸಮ್ ಅಬೌಟ್ ಕ್ರಿಕೆಟ್ ಅಂತ ಅದಲ್ರಿ. ಗ್ರೇಟ್ ಅಂದ್ರೆ ಎರಡು ಬರ್ತದೆ ಗ್ರೇಟ್. ಇದು ಗ್ರೇಟ್ ಅಂದ್ರೆ ಬಹಳ, ಇದು ಗ್ರೇಟ್ ಅಂದ್ರೆ ಗ್ರೇಟ್ ಶಬ್ದ ಇಲ್ಲ ಅಂತ ಅನ್ಕೋತೀನಿ ನಾನು. ಅಥವಾ ಗ್ರೇಟ್ ಅಂದ್ರೆ ಯಾವುದೋ ಒಂದು ಶಬ್ದದ ಮೀನಿಂಗ್ ಐತ್ರಿ. ಇದ್ರ ಫ್ರೇಮ್ ಅಂತೇನೋ ಆಗ್ತೈತಿ, ಇದು ಚೌಕಟ್ಟು, ಫ್ರೇಮ್ ಅಂತ ಆಗ್ತೈತಿ, ನೋಡಿದೆ ನಾನು. ಬಟ್ ಅದಂದ್ರೆ ಗ್ರೇಟ್ಫುಲ್ ಅಂತ ಬರ್ತದೆ, GRATFUL, ಅದು ಕಾಮನ್ ಆಗಿ ಯೂಸ್ ಮಾಡೋ ವರ್ಡ್. ಇದು ಗ್ರೇಟ್ಫುಲ್ ಇಲ್ಲ, ಇದಕ್ಕೆ ಗ್ರೇಟ್ಫುಲ್ ಇಲ್ಲ, ಇದಕ್ಕೆ ಗ್ರೇಟ್ಫುಲ್ ಐತಿ. ಇದು ಗ್ರೇಟ್ ಯೂಸ್ ಮಾಡೋದು ಕರೆಕ್ಟ್, ಇದು ಗ್ರೇಟ್ ಯೂಸ್ ಮಾಡಿದ್ರೆ ಅಷ್ಟು ಕರೆಕ್ಟ್ ಇಲ್ಲ ಅಂತ ಅನ್ಸತಿ. ಗ್ರೇಟ್ಫುಲ್ ಯೂಸ್ ಮಾಡೋದು ಕರೆಕ್ಟ್ ಆಗ್ತಿತ್ತು. ಬಟ್ ನಾನು ಡಿಕ್ಷನರಿ ತಗೋದೆ, ಗ್ರೇಟ್ ಅಂದ್ರೆ ಏನಾರ ಹೆಂಗೆ ಕೊಟ್ಟಾರ ಅಂತೇಳಿ. ಗ್ರೇಟ್ ಅಂದ್ರೆ ಒಂದು ಫ್ರೇಮ್ ಅಂತ ಐತ್ರಿ, ನೌನ್ ಆಗ್ತೈತಿ, ನೌನ್ ಏನೋ ಆಗ್ತೈತಿ ಗ್ರೇಟ್ ಅಂದ್ರೆ. ಫ್ರೇಮ್ ಒಂದು ಚೌಕಟ್ಟು ಅಂತ ಇರ್ತೈತಲ್ಲ, ಸ್ಟೀಲ್ ಅಂತ, ಅದು ಅಂತ ಆಗ್ತೈತಿ, ಮೆಟಲ್ ಅಂತ. ಬಟ್ ಇಲ್ಲಿ ಏನಾಗ್ತೈತಿ, ಮತ್ತೆ ಗ್ರೇಟ್ ಇಲ್ ಅಂದ್ರೆ ವೆರಿ ಮಚ್ ಅಂತ. ಗ್ರೇಟ್ ಅಂದ್ರೆ ವೆರಿ ಮಚ್, ಗ್ರೇಟ್ ಆಫ್, ಇದು ಕರೆಕ್ಟ್ ಆಗ್ತೈತಿ. ಮೆಟಲ್ ಅಂತೇನು ಬರೋದಿಲ್ಲ ಅದು. ಇದು ಗ್ರೇಟ್ ಡೀಲ್ ಆಫ್ ಎಂಥೂಸಿಯಾಸಮ್ ಅಂತದ, ಇಲ್ಲಿ ಬರ್ತದೆ. ಗ್ರೇಟ್ ಡೀಲ್ ಬರ್ತದೆ, ಇದು ಒಂದು ಫ್ರೇಸ್ ಇದು, ಗ್ರೇಟ್ ಡೀಲ್ ಆಫ್, ಗ್ರೇಟ್ ಡೀಲ್ ಆಫ್, ಗ್ರೇಟ್ ಡೀಲ್ ಆಫ್, ಗ್ರೇಟ್ ಡೀಲ್ ಆಫ್ ಫ್ರೇಸ್ ಇದೊಂದು ಸೆಟ್ ಆಫ್ ವರ್ಡ್ಸ್. 10th ಕ್ವಶನ್ ಏನದ, ವಿ ಆರ್ ಬೈಯಿಂಗ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ರೀ. ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಅಂತ ಬರ್ತದೆ, ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಅಂಡ್ ಬಾಲ್ಸ್ ಅಂತ ಹೇಳಿ. ನ್ಯೂ ಇದು ಹೋಮೋಫೋನ್ ಅಲ್ರಿ, ಇದು ಹೋಮೋಫೋನ್ ಅಲ್ಲ, ಹೋಮೋಫೋನ್ ಅಲ್ಲಿದು. ಯಾಕಂದ್ರೆ ಇದನ್ನೆಲ್ಲ ನಾವು ನೀವು ಅಂತೀವ್ರಿ, ನೀವು ಅಂತೀವಲ್ರಿ, ಇದಕ್ಕೆ ನೋ ಅಂತೀವಿ, ಇದಕ್ಕೆ ನೋ ನೋನ್ ಅಂತೀವ್ರಿ. ಇದು ನೋ ಇದು ನೋ ಕರೆಕ್ಟ್, ಇದು ನೋ ಅಲ್ಲ, ಇದು ನ್ಯೂ. ದೀಸ್ ಆರ್ ನಾಟ್ ಹೋಮೋಫೋನ್ಸ್. ಇದು ನೀವು, ಇದು ನೋ, ಹೋಮೋಫೋನ್ಸ್ ಅಲ್ಲ ಇದ್ರಿ.
ಸುಮ್ಮನೆ ಸಿಮಿಲರ್ ಅದ ಒಂಚೂರು ನಿಯರ್ ಅದವಲ್ಲ ಅದಕ್ಕೆ ಕೊಟ್ಟಾರ ಅಂತ ಅನ್ಸುತ್ತೆ ಸರ್. ಇದು ನೂ, ಇದು ನೀವು, ಹೋಮೋಫೋನ್ ಅಲ್ಲಿದು ನೀವು, ಇದು ನೀವು. ಇವರು ಏನ್ ಕೊಡ್ಬೇಕಾಗಿತ್ತು ಇಲ್ಲಿ ಫ್ಯೂ ಕೊಡ್ಬೇಕಾಗಿತ್ತು. ಇಲ್ಲ ಅದು ರೈಮಿಂಗ್ ವರ್ಡ್ ಆಗತ್ತಲ್ಲ, ರೈಮಿಂಗ್ ವರ್ಡ್ ಆಗೋದಿಲ್ಲ. ನೂ ಎಸ್ ಸಿಮಿಲರ್ ಆಗಿ ಕೊಟ್ಟಾರ ನೋಡ್ರಿ. ಹೋಮೋಫೋನ್ ಸೌಂಡ್ ಸೇಮ್ ಎಕ್ಸಾಕ್ಟ್ಲಿ ಸೌಂಡ್ ಬರೋದಿಲ್ರಿ. ನೂ ಇವು ರೈಮಿಂಗ್ ವರ್ಡ್ ಆಗ್ಬೋದು. ನೀವು ರೈಮಿಂಗ್ ವರ್ಡ್ ಆಗೋದಿಲ್ಲ. ಇದು ಹೋಮೋಫೋನ್ ಅಲ್ಲ, ರೈಮಿಂಗ್ ವರ್ಡ್ ಅಲ್ಲ. ಸ್ವಲ್ಪ ಏನೋ ಹಂಗೆ ಕಾಣಿಸ್ಯಾವ ಹಂಗೆ ಕೊಟ್ಟಾರ ಸರ್. ನೀವು ಇದಕ್ಕ ನೂ ಅಂತೀವಿ, ಇದಕ್ಕ ನೀವು ಅಂತೀವಿ. ನೀವು ಬೇರೆ, ನೂ ಬೇರೆ. ಓಕೆ, ಎನಿಥಿಂಗ್ ವಾಟ್ ಎವರ್ ಇಟ್ ಮೇ ಬಿ ಕಮ್ ಫ್ರೆಂಡ್ಸ್. ವಿ ಆರ್ ಬೈಯಿಂಗ್ ಬ್ರೈನ್ ನ್ಯೂ ಬ್ಯಾಟ್ಸ್. ಇಲ್ಲೈತಲ್ಲ ಇದನ್ನ ಮಾಡ್ಬೇಕಾರೆ ಅಥವಾ ವರ್ಡ್ ಕನ್ಫ್ಯೂಷನ್ ಅಂತ ನಾವು ತಿಳ್ಕೊರಿ. ಮಿಸ್ಟರ್ ಲೋಕೇಶ್ ಈಸ್ ದ ಡ್ಯಾಶ್ ಆಫ್ ದ ಕಾಲೇಜ್. ಪ್ರಿನ್ಸಿಪಲ್, ಇದು ಪ್ರಿನ್ಸಿಪಲ್, ಇದು ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ ಅಂದ್ರೆ ಕಾಲೇಜ್ ಪ್ರಿನ್ಸಿಪಲ್ ಇರ್ತಾರಲ್ಲ ಅವರು ಪ್ರಿನ್ಸಿಪಲ್, ಇವರು ಹೆಡ್, ಡೀನ್. ಈ ಪ್ರಿನ್ಸಿಪಲ್ ಅಂತಂದ್ರ ಮ್ಯಾಕ್ಸಿಮಮ್ ಇದಕ್ಕೊಂದೇನು ತತ್ವ ಅಂತೀವಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತಾರೆ. ಬಹಳ ತತ್ವದ ಮನುಷ್ಯ ಅವರು, ಗಾಂಧೀಜಿಯವರು ಇಲ್ಲ. ಅದಕ್ಕೆ ಇಲ್ಲೇನಾದ್ರ ಸೆಂಟೆನ್ಸು ಲೋಕೇಶ್ ಇಸ್ ದ ಪ್ರಿನ್ಸಿಪಲ್ ಆಫ್ ಕಾಲೇಜ್ ಅಂತಾರೆ. ಇದು ಪ್ರಿನ್ಸಿಪಲ್. ಇದಕ್ಕೆ ಬಹಳ ಜನ ಪ್ರಿನ್ಸಿಪಾಲ್ ಅಂತಾರ. ನಾನು ಪ್ರಿನ್ಸಿಪಾಲ್ ಅದೇನ್ರಿ, ನಮ್ಮಣ್ಣ ಪ್ರಿನ್ಸಿಪಾಲ್ ಅದಾರ್ರಿ, ಪ್ರಿನ್ಸಿಪಾಲ್ ಅಂತಾರೆ. ಪ್ರಿನ್ಸಿಪಾಲ್ ರಾಂಗ್ ಪ್ರೊನೌನ್ಸಿಯೇಷನ್, ಪ್ರಿನ್ಸಿಪಲ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ 9th question. Combine the word in column A with its collocative. ಕೊಲೊಕೇಶನ್ ಅಂದ್ರೆ, ಕೊಲೊಕೇಶನ್ ಅಂದ್ರೆ ಏನ್ರಿ? ಈಗ ಒಂದು ವರ್ಡ್ ಡಿಸ್ಕ್ರಿಪ್ಷನ್ ಮಾಡ್ಬೇಕಾದ್ರೆ ಯಾವ ವರ್ಡ್ ಯೂಸ್ ಮಾಡಬೇಕು? ಈಗ ಸ್ಟ್ರಾಂಗ್ ಕಾಫಿ, ಪವರ್ಫುಲ್ ಕಾರ್ ಅಂತೇಳಿ ಮೊದಲು ಇದ್ದು ರೀ PUCಗೆ ಕೊಲೊಕೇಶನ್. ಬಹಳ ಹಳೆ ಕಾಲದೊಳಗಿದ್ದು 2002ದಲ್ಲಿ ನಮ್ಗೆ ಗೊತ್ತೈತೆ. ಆ ಟೈಮ್ದಲ್ಲಿ ಕೊಲೊಕೇಶನ್ ಇದ್ದು ರೀ. ಪವರ್ಫುಲ್ ಕಾರ್, ಸ್ಟ್ರಾಂಗ್ ಕಾಫಿ ಕೊಡ್ತಿದ್ರು, ಹಿಂಗಂತಾರೆ. ಇವು ಕೊಲೊಕೇಶನ್. ಹ್ಯಾಂಡ್ಸಮ್ ಬಾಯ್, ಬ್ಯೂಟಿಫುಲ್ ಗರ್ಲ್, ಅದಲ್ಲ ಹಿಂಗತೆ ಕೊಡ್ತಾರೆ. ಇವಕ್ಕೆಲ್ಲ ಕೊಲೊಕೇಶನ್ ಅಂತ ಕರೀತಾರೆ. ಒಂದು ಅಡ್ಜೆಕ್ಟಿವ್, ಒಂದು ನೌನು. ಆ ನೌನನ್ನು ವರ್ಣಿಸಲಿಕ್ಕೆ ಯಾವ್ದು ಅಪ್ರಾಪರೇಟ್ ಅಡ್ಜೆಕ್ಟಿವ್ ಅಂತ ವಿ ಹ್ಯಾವ್ ಟು ಚೂಸ್. ಒಂದು ಅಡ್ಜೆಕ್ಟಿವ್ ಕೊಡ್ತಾರೆ ಇವರು, ನೌನ್ ಒಂದು 4 ಕೊಡ್ತಾರೆ. ನಾವು ಯಾವ್ದನ್ನು ವರ್ಣಿಸ್ತದ ಅಂತೇಳಿ ರಸ್ಲಿಂಗ್ ಟ್ರೀಸ್ ಅಂತಾರ ನೋಡ್ರಿ, ರಸ್ಲಿಂಗ್ ಲೀವ್ಸ್ ಅಂತಾರ, ರಸ್ಲಿಂಗ್ ಲೀವ್ಸ್ ಅಂತಾರ. ಇವೆಲ್ಲ ಕೊಲೊಕೇಶನ್ ಅಂತ ಕರೀತಾರ. ಕೊಲೊಕೇಶನ್ ಎಸ್ ಓಕೆ. ಇದು ಹಂಗ ಓದ್ತಾ ಬರ್ತದ್ರಿ. ಇಂಗ್ಲಿಷ್ ಜಾಸ್ತಿ ಓದ್ಕೊಂತ ಹೋದಂಗೆಲ್ಲ ಕೊಲೊಕೇಶನ್ ಬರ್ತದ. ಸೆಟ್ ಆಫ್ 2 ವರ್ಡ್ಸ್ ಅದ್ರಿ. ಅದಕ್ಕೆ ಸೂಟ ಇರ್ತದ, ಸೆಟ್ ಇರ್ತದ್ರಿ. ಅಂತದ್ದು ನೋಡೋಣ ಬರ್ರಿ. ಕಂಬೈನ್ ದ ವರ್ಡ್, ಸ್ವಲ್ಪ ಮೀನಿಂಗ್ ಕೊಟ್ಟೆ ನಿಮಗ, ಒಂಚೂರು ಏನಾರ ಕೊಲೊಕೇಶನ್ ಅಂದ್ರ ಅಂತ ಹೇಳಿ. ಫ್ರೈಟ್ಫುಲ್ ಏನಾಗ್ತದ? ಫ್ರೈಟ್ಫುಲ್ ಬೆಂಚ್, ಫ್ರೈಟ್ಫುಲ್ ವರ್ಕ್, ಫ್ರೈಟ್ಫುಲ್ ಪ್ರಪೋಸಿಷನ್ ಐತಲ್ಲ ಸಂದ ಬರ್ತದೆ ಇದು. ಸ್ವಾಮಿ ಥಾಟ್ ಇಟ್ ವಾಸ್ ಅ ಫ್ರೈಟ್ಫುಲ್ ಪ್ರಪೋಸಿಷನ್. ಪ್ರಪೋಸಿಷನ್ ಅಂದ್ರೆ ಏನ್ರಿ? ಸಜೆಷನ್. ನಮ್ಮಪ್ಪ ಏನ್ ಹೇಳ್ದ? ಸ್ಲೀಪ್ alone in his office room all night. Swami thought it was a frightful proposition. ನಮ್ಮಪ್ಪ ಕೊಟ್ಟ ಸಜೆಷನ್, ಅಪ್ಪ ಇದು ಬಹಳ ಫ್ರೈಟ್ಫುಲ್ ಪ್ರಪೋಸಿಷನ್ ಐತಪ್ಪ, ಭಯಾನಕ ಪ್ರಪೋಸಿಷನ್ ಐತಿ ಅಂತ ಅನ್ಕೊಂಡ ಸ್ವಾಮಿ. ಇದು ಫ್ರೈಟ್ಫುಲ್ ಪ್ರಪೋಸಿಷನ್ ಕರೆಕ್ಟ್ ಆಗ್ತದ್ರಿ. ಟೈಮ್ ಟೇಬಲ್ ಐತಲ್ಲ, ಟೈಮ್ ಟೇಬಲ್, ಎವ್ರಿ ಡೇ ವಿ ಯೂಸ್ ದಿಸ್ ವರ್ಡ್. ಟೈಮ್ ಚೇರ್, ಟೈಮ್ ಗ್ಲೂಮಿಲಿ, ಟೈಮ್ ಫ್ಲೋರ್, ಇಲ್ಲ ಟೈಮ್ ಟೇಬಲ್ ಅಂತೀವಲ್ರಿ. ಎಸ್, ಇದು ಕರೆಕ್ಟ್ ಆಗ್ತದ್ರಿ, ಟೈಮ್ ಟೇಬಲ್. ಲೇ ಅಂದ್ರೆ ಲೇ ಅಟೆನ್ಷನ್, ಲೇ ಎಂಫಾಸಿಸ್, ಲೇ ನೋಟಿಸ್, ಲೇ ಆರ್ಡರ್. ಲೇ ಅಟೆನ್ಷನ್, ಪೇ ಅಟೆನ್ಷನ್ ರೀ. ಇದು ಪೇ ಅಟೆನ್ಷನ್ ಅಂತಾರ, ಪೇ ಅಟೆನ್ಷನ್ ಅಂತಾರ. ಲೇ ಎಂಫಾಸಿಸ್ ರೀ, ಗೊತ್ತಿರ್ಲಿ ನಾನು ನೋಡಿನಿ, ನನಗೆ ಡೌಟ್ ಏನು ಇಲ್ಲ ರೀ. ಬಟ್ ಹಂಗ ಸ್ವಲ್ಪ ಸಮಾಧಾನಕ್ಕೆ ಖಾಲಿ ಕುಂತ ಹಂಗ ನೋಡಿದೆ. ಲೇ ಎಂಫಾಸಿಸ್ ಅಂತೇಳಿ. ಲೇ ಎಂಫಾಸಿಸ್ ಅಂದ್ರೆ ಗಿವ್ ಮೋರ್ ಇಂಪಾರ್ಟೆನ್ಸ್ ಅಂತೇಳಿ. ಏನ್ರಿ ಲೇ ಎಂಫಾಸಿಸ್ ಅಂತ ಕರೀತಾರ. ಲೇ ಅಂದ್ರೆ ಪ್ರೆಸೆಂಟ್ ಇದು, ಲೈದ್ ಪಾಸ್ಟ್ ಟೆನ್ಸ್ ಲೇ ಅಲ್ಲ. ಮತ್ತೆ ಲೇ ಅಂದ್ರೆ ಇದೆಲ್ಲ ಲೇ ವರ್ಬರ್ ಇದು. ಲೇ ಅಂದ್ರೆ ಪುಟ್, ಇಡು ಅಂತೇಳಿ, ಕೊಡು ಅಂತೇಳಿ. ಲೇ ಎಂಫಾಸಿಸ್ ಅಂದ್ರೆ
ವಿ ಲೇ ಎಂಫಾಸಿಸ್ ಆನ್ ಡಿಸಿಪ್ಲಿನ್. ನಾವು ನಮ್ಮ ಕಾಲೇಜ್ನಲ್ಲಿ ಡಿಸಿಪ್ಲಿನ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೇವೆ. ಈ ತರ ಲೇ ಎಂಫಾಸಿಸ್ ಹಿಂಗತೆ ಇದು ಇವೆಲ್ಲ ಬರ್ಬೇಕು. ಫ್ರೈಟ್ಫುಲ್ ಪ್ರಪೋಸಿಷನ್, ಟೈಮ್ ಟೇಬಲ್, ಲೇ ಎಂಫಾಸಿಸ್, ಪೇ ಅಟೆನ್ಷನ್, ಹಿಂಗೆಲ್ಲ ಇವಕ್ಕೆ ಕೊಲೊಕೇಶನ್ ಅಂತ ಕರೀತಾರೆ. ಲಾಸ್ಟ್ ಕ್ವಶನ್ ಇವತ್ತಿನ ವಿಡಿಯೋದಲ್ಲಿ. ಗಿವ್ ಒನ್ ವರ್ಡ್ ಏನಂತಾರೆ ಇದಕ್ಕೆ ಫಾರ್ ದ ಫಾಲೋವಿಂಗ್. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಬರ್ತೈತಲ್ರಿ, ಭಾಳ ಚಲೋ ಮಾಡ್ಯಾರ ನೋಡ್ರಿ ಕ್ವಶನ್ ಬ್ಯಾಂಕ್. ಅದನ್ನ ಎಂತ ಕವರ್ ಮಾಡ್ಯಾರ. ನಿಜವಾಗ್ಲಂತೂ ಸೂಪರ್ ಇದ್ರಿ. ದೊಡ್ಡ ಟ್ರೆಸರ್ ಇದ್ರಿ, ದೊಡ್ಡ ಟ್ರೆಸರ್ ದೊಡ್ಡ ಟ್ರೆಸರ್. ಇಂಟರ್ನ್ಯಾಷನಲ್ ಬ್ಯಾಂಕ್ ಇದ್ದಂಗೆ ಐತಿ ಕ್ವಶನ್ ಬ್ಯಾಂಕ್. ಇದೇನು ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಬ್ಯಾಂಕ್ ಇದ್ದಂಗೆ ಅದ. ದೊಡ್ಡ ಬಹಳ ಖುಷಿ ಆಗ್ತೈತಿ. ವೆರೈಟಿ ಆಫ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗ್ತೈತಿ. ನಮ್ಮದು ಟೀಚರ್ ಇದನ್ನ ನೋಡ್ತಾ ಹೋದಂಗೆಲ್ಲ ಹೇಳ್ಬೇಕಾದ್ರೆ ನಮ್ದು ಒಂಥರ ಯಾವಾಗಿಂದ ಒಂಥರ ತುಕ್ಕಿಡಿಲಿಕ್ಕೈತೇನೋ ಮೈಂಡ್ ಈ ಅಂತ ಅನಿಸುವಂತ ಟೈಮ್ದೊಳಗೆ ಇಂಥದ್ದೆಲ್ಲ ನೋಡಿಬಿಟ್ರೆ ಮತ್ತೆ ಬ್ರಷ್ ಆಗ್ತದೆ, ಶೈನಿಂಗ್ ಆಗ್ತೈತಿ. ಗಿವ್ ಒನ್ ವರ್ಡ್ ಇವೆಲ್ಲ ಹಳೆ ಕಾಲತ್ರ ಇದು ಮತ್ತೆ ಬಂತು ನೋಡ್ರಿ. ಗಿವ್ ಒನ್ ವರ್ಡ್ ಮೊದಲಿತ್ತು PUC ಗಿದ್ದು, ಹೈಸ್ಕೂಲ್ಗೆ ಇತ್ತು. ಈಗ ನಿಮಗೆಲ್ಲ ಕೇಳ್ಯಾರ ನೋಡ್ರಿ ಹೈಸ್ಕೂಲ್. ಗಿವ್ ಒನ್ ವರ್ಡ್ ಫಾರ್ ದ ಫಾಲೋ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತೇಳಿ ಕಲಿತಿದ್ರು ನಾವು. ಎ ಸ್ಮಾಲ್ ಕ್ರೀಚರ್ ಆಫ್ ಸ್ಪೈಡರ್ ಫ್ಯಾಮಿಲಿ ವಿತ್ ಎ ಪಾಯ್ಸನಸ್ ಸ್ಟಿಂಗ್. ಚೋಳು ಇದ್ರಿ, ಚೋಳು ಕೆಂಪು ಚೋಳು. ದೇರ್ ಮೈ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ ಅಂತ ನೋಡ್ರಿ ಸ್ವಾಮಿ. ಏನ್ ಹಾಗಾದ್ರೆ ಏನು ನಿಮ್ಗೆ ಗೊತ್ತಿಲ್ಲ. ಮತ್ತೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತಂದ್ರೆ ಒಂದು ಮೀನಿಂಗ್ ಕೊಡ್ತಾರೆ ಇಷ್ಟು ತಂದು ಅದಕ್ಕೆ ಒಂದು ವರ್ಡ್ ಹಾಕಿಬಿಟ್ರೆ ಅದ್ರ ಉದಾಹರಣೆ ಹೇಳ್ತಾನೆ. ಎ ಪರ್ಸನ್ ಹೂ ಕಲ್ಟಿವೇಟ್ಸ್ ದ ಲ್ಯಾಂಡ್, ಫಾರ್ಮರ್ ಅಂತ ಬರಿಬೇಕು ನೀವು. ಎ ಪರ್ಸನ್ ಹೂ ಸ್ಟಿಚಸ್ ಅವರ್ ಕ್ಲಾತ್, ಟೈಲರ್ ಅಂತ ಅನ್ಬೇಕು. ದ ಸ್ಟಡಿ ಆಫ್ ಅರ್ತ್ ಕ್ರಸ್ಟ್, ಜಿಯಾಲಜಿ ಅಂತಂತಾರೆ. ಈ ಹಿಂಗತೆ ಬರ್ತಾವ ನೋಡ್ರಿ ಹಿಂತಾರೆ. ಎ ಪರ್ಸನ್ ಹೂ ಮೆಂಡ್ಸ್ ಅವರ್ ಶೂಸ್, ಕಾಬ್ಲರ್. ಹೆಂಗ ಹಿಂಗತೆ ಬರ್ತಾವ್ರಿ ಅವು ಇವೆಲ್ಲ. ಇದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಓಕೆ. ಎ ಸ್ಮಾಲ್ ಕ್ರೀಚರ್ ಅಂತ ಕ್ರೀಚರ್ಸ್ ಅಂತಾವಲ್ಲ. ಎ ಸ್ಮಾಲ್ ಕ್ರೀಚರ್ ಆಫ್ ಸ್ಪೈಡರ್ ಫ್ಯಾಮಿಲಿ ವಿತ್ ಎ ಪಾಯ್ಸನಸ್ ಸ್ಟಿಂಗ್. ಸ್ಟಿಂಗ್ ಅಂತಂದ್ರೆ ಕೊಂಡಿ. ಸ್ಕಾರ್ಪಿಯನ್. ಎ ಫ್ರೈಟನಿಂಗ್ ಡ್ರೀಮ್ ಅಂದ್ರೆ ಇದು ರೀ, ಇದು ನೈಟ್ ಮೇರ್. ನಮ್ಮ ಲೆಸನ್ದಲ್ಲಿ ಬಂದದಲ್ಲ, ಈ ಹೀರೋ ಲೆಸನ್ದಲ್ಲೇ ಬಂದದ ನೈಟ್ ಮೇರ್ ಅಂತ. ಸೊ ಹಿ ಬಿಗ್ಯಾನ್ ಟು ಸಿ ನೈಟ್ ಮೇರ್ಸ್ ಇನ್ ಹಿಸ್ ಡ್ರೀಮ್, ಇನ್ ಹಿಸ್ ಸ್ಲೀಪ್ ಅಂತೇಳಿ. ನೈಟ್ ಮೇರ್ ಈ 9th ಒಂದು ಇಂಗ್ಲಿಷ್ ಮೇಡಮ್ ಫಸ್ಟ್ ಲೆಸನ್ ಅದ. ದ ಬೆಸ್ಟ್ ಅಡ್ವೈಸ್ ಐ ಎವರ್ ರಿಸೀವ್ಡ್ ಅಂತೇಳಿ ವಿಜಯಲಕ್ಷ್ಮಿ ಪಂಡಿತ್ ಮೇಡಮ್ ಅವ್ರದ್ದೊಂದು ಲೆಸನ್ ಅದ. ನೈಟ್ ಮೇರ್ ಅಂತ ಅಲ್ಲಿ ಬರ್ತದ್ರಿ. ನೈಟ್ ಮೇರ್ ಜಗ್ ಸಾಕಷ್ಟು ಬರ್ತದ್ರಿ. ಎ ಫ್ರೈಟನಿಂಗ್ ಡ್ರೀಮ್ಗೆ ಏನಂತ ಕರೀತಾರೆ, ನೈಟ್ ಮೇರ್ ಅಂತ ಕರೀತಾರೆ. ರಾತ್ರಿ ಹೆದರ್ಸು ಕನಸು ಬೀಳ್ತಾವಲ್ಲ. ಓಕೆ ಫ್ರೆಂಡ್ಸ್, ಮತ್ತೆ ಭೇಟಿಯಾಗೋಣ ಮುಂದೆ ವಿಡಿಯೋದಲ್ಲಿ. ಏನೋ ಪ್ರಯತ್ನ ಮಾಡ್ಲಿಕ್ಕತ್ತೀನಿ. ಬೆಳಿಗ್ಗೆ ಒಂದು ಈವ್ನಿಂಗ್ ಒಂದು ವಿಡಿಯೋ ಹಾಕೋ ಪ್ರಯತ್ನ ಮಾಡ್ಲಿಕ್ಕತ್ತೀನಿ. ಇನ್ಸ್ಪೈಟ್ ಆಫ್ ಮೈ ಬಿಜಿ ಶೆಡ್ಯೂಲ್ ಏನೋ ಪ್ರಯತ್ನ ಮಾಡ್ತೇನೆ. ನೋಡ್ತಾ ಇರ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.